ಹೀಗೆ ರಸ್ತೆಯ ಡಾಂಬಾರು ಕಿತ್ತು ಬಂದು ಮೊಣಕಾಲುದ್ದ ಇರುವ ರಸ್ತೆ ಗುಂಡಿಗಳು ಪ್ರಾಣವನ್ನ ಅಂಗೈಯಲ್ಲಿ ಹಿಡಿದು ಸಂಚಾರ ಮಾಡ್ತಾ ಇರೋ ವಾಹನ ಸವಾರರು. ಹೌದು, ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಚದಲ್ಪುರ ಗೇಟ್ ಬಳಿ. ಬೆಂಗಳೂರು ಹೈದರಾಬಾದ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಹಾದು ಹೋಗಿದ್ದು 4 ದಾರಿಗಳು ಒಂದೇ ಕಡೆ ಸೇರುವ ಚದಲ್ಪುರ ಗೇಟ್ನಲ್ಲಿ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗಿ ಅಪಘಾತಗಳಿಗೆ ಕಾರಣ ಆಗ್ತಾ ಇತ್ತು. ಇದರಿಂದ ಕೇಂದ್ರ ಸರ್ಕಾರ ಅಂಡರ್ ಪಾಸ್ ನಿರ್ಮಾಣ ಮಾಡಲು ಟೆಂಡರ್ ಮುಖಾಂತರ ಕಾಮಗಾರಿ ನಡೆಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೀತಾ ಇರೋ ಕಾರಣ ಅಧಿಕಾರಿಗಳು ಪಕ್ಕದಲ್ಲೇ ವಾಹನ ಸವಾರರ ಓಡಾಟಕ್ಕೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆದರೆ ರಸ್ತೆ ಡಾಂಬರೀಕರಣ ಆದ 15 ದಿನಗಳಲ್ಲೇ ರಸ್ತೆ ಮೇಲಿನ ಡಾಂಬಾರು ಕಿತ್ತು ಕೈಗೆ ಬರ್ತಾ ಇದೆ. ದೊಡ್ಡ ದೊಡ್ಡ ರಸ್ತೆ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಕಿದ್ದಾರೆ ಆವಾಗ 3 ದಿವಸಕ್ಕೆ ಕಿತ್ತೋಗೈತಿದ್ದು ಏನಿಲ್ಲ. ನಾವು ಒಂದೇ ದಿವಸಕ್ಕೆ ಆಗೋಯ್ತದ್ದು ಕತೆ. ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿ ಈ ಮಟ್ಟ ಎಲ್ಲ ಉದುರೋಗೈತೆ. ಗುಣಿಗೆ ಹೋಗೋಕ್ಕಾಗಲ್ಲ. ಒಂದೊಂದು ಅಡಿ 3 ಅಡಿ ಬಿದ್ದೈತೆ. ಮುನ್ನಾಕವ್ರೆ ಏನು 2 ವೀಲರ್ ಹೋಗೋಕ್ಕಾಗಲ್ಲ, ಇದು ಹೋಗೋಕ್ಕಾಗಲ್ಲ. ಭಾರಿ ಸಮಸ್ಯೆ ಆಗೈತೆ. ಹೈವೇ ಅದು ಸರ್ವಿಸ್ ರೋಡು ಸರಿಯಾಗಿ ಮಾಡಿಲ್ಲ, ಕ್ವಾಲಿಟಿ ಇಲ್ಲ, ಏನಿಲ್ಲ. ಅದು ಆ ಕಡೆನೂ ಹೋಗ್ಬೇಕು. ಟ್ರಾಫಿಕ್ ಆಕ್ಸಿಡೆಂಟ್ ಮೊನ್ನೆ 3 ಪ್ರಾಣ ಹೊರಟೋಯ್ತು. ಹಸನಹಳ್ಳಿ ಹೊರದು, ಕುಪ್ಪಳ್ಳಿ ಹೊರದು, ಅವ್ರದ್ದೆಲ್ಲ. ಇದು ನಮ್ಮ ಹೆದ್ದಾರಿ ಪ್ರಾಧಿಕಾರದ್ದು ಕ್ವಾಲಿಟಿ 3 ದಿವಸ ಇರೋಲ್ಲ, ಅವಾಗ ಎದ್ದು ಬರ್ತಾಯಿತ್ತು. ನೋಡಿ, ಸರ್ವಿಸ್ ರೋಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಒಂದೇನಿದೆ ಇದ್ರಲ್ಲಿ. ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಸರ್? ಇದು ಮಾಮೂಲಿ ಸರ್ವಿಸ್ ರೋಡೇ ಹೋಗಕ್ಕೆ ಅಲ್ಲಿ ಒಂದು ಡೈವರ್ಷನ್ ಸರಿಯಾಗಿ ಕೊಟ್ಟಿಲ್ಲ. ನೋಡಿ, ಈ ಕಡೆ ಹೋಗಿ ಬರ್ತಾ ಇಲ್ಲ, ಆ ಕಡೆ ಹೋಗ್ಬೇಕು ಗೊತ್ತಾ, ಜನಕ್ಕೆ ಕನ್ಫ್ಯೂಸು. ಅದ್ರ ಜೊತೆಗೆ ನೋಡೋ ಎಲ್ಲ ಇಲ್ಲಿ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಹೋಟೆಲ್ ಇದ್ದಾವೆ, ಎಲ್ಲ ಸೈಡ್ ಪಾರ್ಕಿಂಗ್ ಹಾಕಿರ್ತಾರೆ, ಹೋಗೋಕ್ಕೂ ಇಕ್ಕಟ್ಟು. ಗುಣಿಗೆ ನೋಡಿ ಒಂದೊಂದು 3 ಅಡಿ 2 ಅಡಿ ಗುಣಿ ಬಿದ್ದೋಗಿದೆ. ಹೊಸ ಸರ್ವಿಸ್ ರಸ್ತೆ ಮಾಡಿರೋದು ಇದು ಬಿದ್ದೋಗಿದೆ. ಎಷ್ಟು ದಿನ ಆಗಿತ್ತು ಮಾಡಿದ್ದು ಸರ್? 15 ದಿವಸ ಆಗಿದೆ ಇದು ಹಾಕಿ. ಒಂದು ದಿವಸನೂ ಇರಲಿಲ್ಲ. ಒಂದೇ ಒಂದು ದಿವಸ ಮಾತ್ರ ಇತ್ತು, ಮಾರನೇ ದಿವಸ ಕಿತ್ತೋಯ್ತು. ಗಾಡಿಯಿಂದ ಬರೋ ಸ್ಕಿಡ್ ಎಲ್ಲ ಸ್ಕಿಡ್ ಆಗ್ತಾರೆ, ಬೀಳ್ತಾರೆ. 2 ವೀಲರ್ಗೆ ಹೋಗೋಕ್ಕೆ ಸಮಸ್ಯೆ ಇದೆ. ದೊಡ್ಡ ಗಾಡಿಯನ್ನು ಪಾಸ್ ಆಯಿತು ಅಂದರೆ ಧೂಳು ಡೆಸ್ಟ್ಗೆ ಇಲ್ಲಿ ಇರೋಕ್ಕಾಗಲ್ಲ, 2 ವೀಲರ್ ಓಡೋಕ್ಕಾಗಲ್ಲ. ಇದು ಮಳೆನ ಬಂದರೆ ಭಾರಿ ನೀರಿನ ಸಮಸ್ಯೆ, ನೀರು ನಿಲ್ತವೆ ಗುಣಿಗಳಲ್ಲಿ ನೀರು. ಇದು 2 ವರ್ಷದಿಂದ ಈ ಸರ್ವಿಸ್ ಅಂಡರ್ ಪಾಸ್ ನಡೀತಾ ಇದೆ. ಇದು ಫ್ಲೈಓವರು ಏನು ಕಾಮಗಾರಿ ಪ್ರಗತಿನೇ ಇಲ್ಲ. ಹೆದ್ದಾರಿ ಅಧಿಕಾರಿ ಕಣ್ಣು ಮುಚ್ಚಿಕೊಳ್ತಾವ್ರೆ. ಜನಪ್ರತಿನಿಧಿಗಳು ಇದನ್ನು ಕೇರ್ ಮಾಡ್ತಾ ಇಲ್ಲ. ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಆ ಪರಿಸ್ಥಿತಿ ಆಗಿದೆ. ಸರ್ವಿಸ್ ರಸ್ತೆಗೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ರಸ್ತೆ ನಿರ್ಮಾಣವಾದ 15 ದಿನಗಳಲ್ಲೇ ಡಾಂಬರ್ ಕಿತ್ತು ಬರ್ತಾ ಇದ್ದು ಗುಂಡಿಗಳ ನಿರ್ಮಾಣದಿಂದ ಸಾರ್ವಜನಿಕರಿಗೆ ನಿತ್ಯ ನರಕ ಯಾತನೆಯಾಗಿ ಪರಿಣಮಿಸಿದೆ. ವಾಹನ ಸವಾರರು ಮಾತ್ರ ಸರ್ವಿಸ್ ರಸ್ತೆ ಮಾಡಿದ ಹೆದ್ದಾರಿ ಪ್ರಾಧಿಕಾರಕ್ಕೆ ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕುವಂತಾಗಿದೆ. ರೋಡೆಲ್ಲ ಹದಗೆಟ್ಟೋಗಿದೆ. ಇದ್ರ ಮೇಲೆ ಯಾರು ಗಮನನೇ ಕೊಡ್ತಾ ಇಲ್ಲ. ಓಡಾಡಬೇಕಾದ್ರೆ ತುಂಬ ತೊಂದರೆ. ಆ ಗಾಡಿಗಳಲ್ಲಿ ಬರಬೇಕಾದ್ರೆ, ಆ 2 ವೀಲರ್ಗಳಲ್ಲಿ ಬರಬೇಕಾದ್ರೆ ಪ್ರಾಣ ಒತ್ತಿಟ್ಕೊಂಡು ಬರಬೇಕು. ಆ ಥರ ಬರ್ತಾರೆ. ಈ ಕಡೆ ಪಕ್ಕದಲ್ಲಿ ಬೈಪಾಸ್ ಇದೆ, ಗಾಡಿಗಳು ಪಕ್ಕ ಸ್ಪೀಡಾಗಿ ಬರ್ತವೆ, ಇಲ್ಲಿ ಕಂಟ್ರೋಲ್ ಆಗೋದಿಲ್ಲ. ಆ ಕಡೆ ಈ ಕಡೆಯಿಂದ ಬರೋದಕ್ಕೆ ಅನುಕೂಲ ಇಲ್ಲ. ಒಂದು ಬೋರ್ಡ್ ಸಹ ಹಾಕಿಲ್ಲ. ಆ ಕಡೆಯಿಂದ ಸರ್ವಿಸ್ ರೋಡ್ ಇದೆ, ಸರ್ವಿಸ್ ರೋಡ್ಗೆ ಹೋಗ್ರಿ ಅಂತ ಅದನ್ನೊಂದು ಗಮನ ಪಡಿಸೋದಿಲ್ಲ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರಾಣದ ಮೇಲೆ ಆಸೆನೇ ಬಿಟ್ಬಿಟ್ಟು ಹೋಗ್ಬೇಕು ಸರ್, ಹಂಗಿದೆ. ಇದ್ರ ಬಗ್ಗೆ ಯಾರೂ ಗಮನನೇ ಕೊಡ್ತಾ ಇಲ್ಲ. ಈ ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಮುಂಚೆ ಚೆನ್ನಾಗಿತ್ತು, ಮೊನ್ನೆ ಈ ಗಾಡಿಗಳು ಬಿಟ್ಟು 15 ದಿವಸದಿಂದ ಈಚೆ ಎಲ್ಲ ರೋಡೆಲ್ಲ ಅಧ್ವಾನ ಆಗಿಬಿಟ್ಟಿದೆ. ಹೊಸ ರೋಡ್ ಹಾಕಿದ್ರಲ್ಲ? ಹೊಸ ರೋಡ್ ಹಾಕಿ ನೋಡಿ, ಏನು ಈ ಪ್ರಪಂಚನೆಲ್ಲ ಏನು ಹಾಕಿದ್ದಾರೆ ಸರ್ ಇದು ರೋಡು? ಅಲ್ಲ, 15 ದಿವಸಕ್ಕೆ ರೋಡೆಲ್ಲ ಕಿತ್ತೋಗಿದೆ ಸರ್. ಏನು ರೋಡ್ ಮಾಡಿದ್ದಾರೆ ಸರ್ ಇದು? ಇದ್ರ ಮೇಲೆ ಯಾರು ಗಮನನೇ ಇಲ್ಲ ಸರ್. ಒಟ್ನಲ್ಲಿ ರಸ್ತೆ ಕಾಮಗಾರಿ ಮುಗಿದು ಇಂದಿನ ದಿನಗಳಲ್ಲಿ ಅದು ಸಾರ್ವಜನಿಕರ ಬಳಕೆಗೆ ಬರಬೇಕು ಅಂದ್ರೆ 7 ಕೆರೆ ನೀರು ಕುಡಿಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗುತ್ತಿಗೆದಾರರ ಹಣದ ಹಕ್ಕು ಅಥವಾ ಅಧಿಕಾರಿಗಳ ಕಾರ್ಯವೈಫಲ್ಯವೋ ಗೊತ್ತಿಲ್ಲ. ಜನರ ತೆರಿಗೆ ಹಣ ಮಾತ್ರ ಉಂಡು ಹೋದ ಕೊಂಡು ಹೋದ ಎಂಬಂತಾಗಿ ಕಳಪೆ ಕಾಮಗಾರಿಗಳಿಗೆ ಸೀಮಿತವಾಗುತ್ತಾ ತೇಪೆ ಕಾರ್ಯಗಳಿಗೆ ಮಾತ್ರ ಜೀವಂತವಾಗಿರೋದು ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.